ಇದೆಂತಹ ದುಶ್ಯಕನ ಪ್ರಾತಃ ಕಾಲದ ಉದಯ ಗೀತೆಯು ಮೃತ್ಯುವಿನ ತೀವ್ರ ಸ್ವರವಾಗಿ ಕೇಳಿ ಬರುತ್ತಿದೆಯಲ್ಲ. ಗುರುವಂಶದ ದ್ಯಾವ ಪರಂಪರೆಯು ಈ ದಿನ ಪ್ರಾರಂಭವಾಗಲಿದೆ. ಜಯ ವಿಧಾತ, ಈ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣಾಜನಕ ಕಥೆಯನ್ನು ಬರೆದಿರುವೆ ದೇವಾ. ಬಾ ಕುಮಾರ, ನಿನ್ನ ಸಲುವಾಗಿಯೇ ಕಾತರಳಾಗಿದ್ದೇನೆ. ರಾತ್ರಿಯಲ್ಲೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ ಪರಂಪರೆಗಳು. ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗಿದ್ದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು ತಾಯಿ, ನನ್ನನ್ನು ಆಶೀರ್ವದಿಸಿ ಕಳುಹಿಸು. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ದುರ್ಯೋಧನನ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧಕ್ಕಾಗಿ ಯಾರ ಆಜ್ಞೆಯನ್ನು ಬೇಡಲಾರ ತಾಯಿ. ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು ಈ ವಿಚಾರ ನಿನಗೆ ತಿಳಿಯದೇನಮ್ಮ? ತಿಳಿದಿರುವುದು, ಆದರೆ ಅದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಅಂತಲೂ ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದ್ದೇನೆ. ಸ್ನೇಹ, ವಾತ್ಸಲ್ಯ, ಪ್ರೀತಿಗೆ ತಿಲಾಂಜಲಿಯನ್ನು ಬಿಟ್ಟು ಈ ಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತೇವೆ ಎಂದು ಮಾತನಾಡು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯರ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಫಲವ. ಕುಮಾರ, ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾನಂದಾದ ಮಾನವನು ತನ್ನ ಕರುಚಿದ ಚಿತ್ತದಿಂದ ಕಡಿದು ತೆಗೆದ ಕಾಳಕೋಟವದು. ನನ್ನ ಮಾತನ್ನು ಕೇಳು. ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿಯ ಮೂರ್ತಿ ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಕಂದ. ನಿಲ್ಲಿಸು, ಈ ಯುದ್ಧವನ್ನು ನಿಲ್ಲಿಸಿ ಬಿಡು. ಅಮ್ಮ, ಈ ಅಪೌರುಷವಾದ ನುಡಿಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು ಜನನಿ. 100 ಪುತ್ರರ ವೀರ ಮಾತೆಯಾದ ನೀನು ಈ ಒಂದು ಅಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರವಾಗಿರುವೆಯ ತಾಯಿ. ಯುದ್ಧವು ಕ್ಷತ್ರಿಯನ ಧರ್ಮ, ನಾನು ಆ ಧರ್ಮವನ್ನೇ ಪಾಲಿಸುತ್ತಿರುವೆ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ತಿಳಿಯಬೇಕಾದರೆ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನಾಳು. ಅಮ್ಮ, ಪಾಂಡವರು 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 ಆ ಪಾಂಡವರು ಮಾಡಿದ ಧರ್ಮ ಸಮ್ಮತವೇ ಆಗಿದ್ದರೆ ಆ ಧರ್ಮಕ್ಕೆ ನನ್ನ ಶತಧಿಕ್ಕಾರವಿರಲಿ. ಅಮ್ಮ, ಪಾಂಡವರು ಮಾಡಿದ್ದು ಪತ್ನಿಗಾದ ಅಪಮಾನವನ್ನು ನೋಡುತ್ತಾ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ ತಾಯಿ, ಮಾನವ ಧರ್ಮವೂ ಸಹ ಅಲ್ಲ. ನನ್ನ ಪತ್ನಿ ಭಾನುಮತಿಗೆ ಆಗಲಿ ಅಥವಾ ನನ್ನಂತಃಪುರದವರುವ ದಾಸಿಗೆ ಆಗಲಿ ಈ ರೀತಿ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ? ಸಮಸ್ತ ಪೃಥ್ವಿಯೇ ಪ್ರತಿಕಕ್ಷಿಯಾಗಿ ನಿಂತಿದ್ದರು ಲೆಕ್ಕಿಸದೆ ಆದ ಅಪಮಾನಕ್ಕೆ ಪ್ರತಿರೋಧವನ್ನು ತೋರುತ್ತಿದ್ದೆ ತಾಯಿ. ಆದರೆ ಆ ನಿನ್ನ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದಾದರೂ ಏನು ತಾಯಿ? ಯಾವ ಹೇಡಿಯೂ ಸಹ ಅನುಭವಿಸಲಾದ ತಟಸ್ಥ ಮನೋಭಾವವನ್ನು ಹೊಂದಿದರಲ್ಲವೇ ಆ ಪಾಂಡವರು. ಅದಕ್ಕೋಸ್ಕರವೇ ಅವರ ಮೇಲೆ ನನಗೆ ಅಷ್ಟೊಂದು ದ್ವೇಷ ತಾಯಿ. ಆ ಪಾಂಡವರು ಭರತ ವಂಶದ ಕಳಂಕ ಸ್ವರೂಪರು. ಅವರ ಸಮೂಲವನ್ನೇ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿಯಿಂದ ಪಾರು ಮಾಡುವುದೇ ಯುದ್ಧದ ಉದ್ದೇಶ ತಾಯಿ. ನಾನು ಅದರ ಸಲುವಾಗಿಯೇ ದೀಕ್ಷಾಬದ್ಧನಾಗಿರುವೆನು. ನನಗಿನ್ನು ಯುದ್ಧಕ್ಕೆ ಆಜ್ಞೆಯನ್ನು ಕೊಡು ತಾಯಿ. ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ. ನೀನದನ್ನು ಹೊಂದಲಾರೆ ಕುಮಾರ, ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸುವುದು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿ ಆದರೂ ಸರಿಯೇ ನಾನಿನ್ನ ನನ್ನ ಶತ್ರುಗಳನ್ನು ಯುದ್ಧಕ್ಕೆ ನೀನು ಆಹ್ವಾನಿಸಿರುವುದನ್ನ ಶತ್ರುವನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿ ರಥ ಸಿಂಹಾಸನವು ರಥದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಹೋಗಲಿ. ಹಸ್ತಿನಾವತಿ ಬದಿಯಲ್ಲಿ ಹರಿತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆ ಆಗಿ ಆಗಲಿ. ಹಸ್ತಿನಾವತಿಯ ಸುಮಂಗಲ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ನಾನು ಈ ಕ್ಷಣದಿಂದ ಮಾನವನಲ್ಲ ತಾಯಿ, ಮಾನವ ರೂಪದ ದುರ್ದಾನವನಾದ ಮೇಲೆ ನಡೆಯಬೇಕಾದ್ದೆಲ್ಲ ನಡೆದೇ ತೀರಬೇಕು. 100 ಜನ ಮಕ್ಕಳಲ್ಲಿ ಅತಿ ಪ್ರೀತಿ ಮಮತೆಯಿಂದ ಈತನನ್ನು ಸಾಗಿಸಲೇ ಇದೆ.
ಯುದ್ಧಕ್ಕೆ ಹೊರಟಿರುವ ಮಗನನ್ನು ಆಶೀರ್ವದಿಸಿ ಕಳಿಸಿಕೊಡುವುದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. ಕುಮಾರ ಬಾ ಕಂದ, ಯುದ್ಧಕ್ಕೆ ಹೊರಟಿರುವ ನಿನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುವ. ನನ್ನೆದುರಿನಲ್ಲಿ ಮೊಡಕಾರರಿ ಕುಳಿತುಕೋ ಕಂದ. ಜನನಿಯ ಜಯ ಘೋಷವರಿದು ತನಿರಸದೊಳಗರಿಯಲಿ, ಜನನಿಯ ಜಯ ಘೋಷವರಿದು ತನಿರಸದೊಳಗರಿಯಲಿ, ಸದಾ ನಿನ್ನ ಬಾಳಲಿ. ಪ್ರಿಯತನಯ ಜಯೋವಂತನಾಗು, ಪ್ರಿಯತನಯ ಜಯೋವಂತನಾಗು, ದೇಶಶಯನದು ಸುಯಿದಾನಿಯಾಗಿ, ಪ್ರಿಯಧರ್ಮದಳ ದಯಾಶೀಲನಾಗಿ, ದೇಶಶಯನದೊಳು ಸುಯಿದಾನಿಯಾಗಿ, ಪ್ರಿಯಧರ್ಮದ ದಯಾಶೀಲನಾಗಿ, ಪ್ರಿಯತನಯ ಜಯೋವಂತನಾಗು, ಪ್ರಿಯತನಯ ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯು ವಜ್ರಾಯುಧಗಿಂತ ಕಠಿಣವಾಗ. ಕುಮಾರ, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಲಭಿಸಲು. ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ. ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ. ಹೌದು ತಾಯಿ, ಧರ್ಮಕ್ಕೆ ಜಯವಾಗಲೇಬೇಕು. ಕ್ಷತ್ರಿಯ ಧರ್ಮದ ಸಲುವಾಗಿ ಫಣಬಂಧನವನ್ನು ನಿರಾಕರಿಸಿ ರಣಕಂಕಣವನ್ನು ಕಟ್ಟಿರುವ ಈ ಚಲದಂಗ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಹೆಣ್ಣು ಮೊಳಗಲಿ ರಣಬೇರಿಗಳು, ದಶ ದಿಕ್ಕುಗಳ ಕಿವುಡಾಗುವಂತೆ ಭಾರ್ಗರೆಯಲಿ ರಣಗಾಲಗಳು, ಹಾರಾಡಲಿ ನಮ್ಮ ಸರ್ಪ ಲಾಂಛನಗಳು. ಎಂದಿನ ಮಂಗಳ ಮುಂಬೆಳಕೆ ನಾಳಿನ ಪಾಲಿನ ಪಾಂಡವರಿಗೆ ಅಮಂಗಳಕ್ಕೆ ನಾಂದಿಯಾಗಲಿ. ಕರದಿಸಿರ ಚದಿಪೆ ವೈರಿಯ, ಕರದಿಸಿರ ಚದಿಪೆ ವೈರಿಯ, ಕಡದುರ ಮರಳು ಮದವನಡಗಿಪೆ ಕರದಿಸಿರ ಚದಿಪೆ ವೈರಿಯ. ಹಲವ ಪಾಂಡವರ ಮದವನ್ನು ಮುರಿದು ಹೇಳಿ ಪಾರ್ಥನಾರ್ಥಿರವಲ್ಲ ಕಡಿದು, ಹಲವ ಪಾಂಡವರ ಮದವನ್ನು ಮುರಿದು ಹೇಳಿ ಪಾರ್ಥನಾರ್ಥಿರವಲ್ಲ ಕಡಿದು, ಕಬಡ್ಡಿ ಕೃಷ್ಣನ ತಂತ್ರವ ಮುರಿದು, ಕಬಡ್ಡಿ ಕೃಷ್ಣನ ತಂತ್ರವ ಮುರಿದು ನೀ ಕರೆಸಿಸಿದ ಚದಿಪೆ ಕಡದುರಾತ್ಮರು ಮದವನಡಗಿಪೆ ನೀ ಕರೆಸಿಸಿದ ಚದಿಪೆ ವೈರಿಯ. ಸಹೋದರ ಭೀಮಸೇನ, ಅಗ್ರಜ, 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾಯಿತೆಂದು ಭಾವಿಸಿದ್ದನು. ಆದರೆ ದ್ರೋಣನ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆಯೆಲ್ಲವೂ ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರೆಯಾಗಿ ನಿಂತಿರುವನು. ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ವಿದ್ಯೆಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾಶ್ಚ್ಯದಲ್ಲಿ ಸಂತ್ರಸ್ತರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಬಂಧವಿಲ್ಲ. ಈಗ ಇದರ ಉಪಾಯವೇನು? ನಾವು ಜಾಗೃತೆಯಾಗಿ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ. ಇದೆಂತ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವ ಅಂತ ಆಪತ್ತಾದರೂ ಏನು ದೊಡ್ಡಪ್ಪ? ಕುಮಾರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿಯು ನಮ್ಮಲ್ಲಿಲ್ಲ. ವ್ಯೂಹದಿಂದ ರಕ್ಷಿತರಾದ
ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ. ಬಿಡಚಿಂತೆಯಂತಲೋ ಮಾರ್ಗನಿಗೆ ಕೊಡುನಿ ಅಭಯ, ಬಿಡಚಿಂತೆಯಂತಲೋ ಮಾರ್ಗನಿಗೆ ಕೊಡುನಿ ಅಭಯ. ತಂದೆ ಪಾಪನ ದಯ ಹೊಂದಿರಲಿ, ಇಂದಿರೇಶನು ತಾನೇ ಬರಲಿ. ತಂದೆ ಪಾಪನ ದಯ ಹೊಂದಿರಲಿ, ಇಂದಿರೇಶನು ತಾನೇ ರಣದಲ್ಲಿ ಯುದ್ಧವಗೈದೆ, ರಣದಲ್ಲಿ ಯುದ್ಧವಗೈದೆ. ಬಿಡ ಚಿಂತೆಯನ್ನು ತಡೋ ಮಾಡುವನೆಗೆ ಕೊಡಲಿ ಅಭಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ. ನಾನು ಯಾವ ವ್ಯೂಹವನ್ನು ಭೇದಿಸುವೆನು, ಅದಕ್ಕೆ ಅನುಮತಿ ಕೇಳಲೆಂದೇ ನಾನು ಇಲ್ಲಿಗೆ ಬಂದಿದ್ದು. ಬಾಪು, ಬಾಪು ಅಭಿಮನ್ಯು, ಬಾಪು ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಈ ಕಾರ್ಯಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸುವುದು. ನಿಮ್ಮೆಲ್ಲರ ಆಶೀರ್ವಾದವು. ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಮುಂದಿರುವ ಈ ಪಾರ್ಥಿವ ಶರೀರವು ಚಿಕ್ಕದಿರಬಹುದು, ಆದರೆ ಅದರೊಳಗಿರೋ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಪಾರ್ಶ್ವದಿಂದ ಉಜ್ವಲಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಆ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯ ವರಸವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದೇ ಕ್ಷತ್ರಿಯ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗಗಳಿಂದ ಅಡುಗೆಯ ಮನೆಯಲ್ಲಿ ಕುಳಿತು ಕಾಯಿ ಪಲ್ಯಗಳನ್ನು ಕತ್ತರಿಸ ಕುಳಿತುಕೊಳ್ಳೋದಕ್ಕಲ್ಲ. ತಾಯಿಯ ಗರ್ಭದಲ್ಲಿದ್ದಾಗಲೇ ನಾನು ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆ. ಈಗ ಅದರ ಉಪಯೋಗಕ್ಕೆ ಬಂದಿದೆ. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವುದು ಈ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುನ ಪ್ರಾರ್ಥನೆಯನ್ನು ನೀನು ನಿರಾಕರಿಸಬೇಡ. ಆ ವೀರ ಬಾಲಕನ ಮೇಲೆ ಜಲಸೇಕನಾಗದಿರಲಿ. ಸಹೋದರ ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುವನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ನೀನಿವನನ್ನು ಬಿಟ್ಟಿರಲಾಗದು. ಕುಮಾರ ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂದಿರುಗಿ ಬಾ. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನಡೆ ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಕೋಶದಿಂದ ರಕ್ಷಿಸಿಕೊಂಡಿರಲು ಭಯವೆಲ್ಲಿರುವುದು. da
ಸಂಗೀತದ ವಾಣಿ ರಾಣಿ ಸ್ವರ ಸಂಗೀತದ ವಾಣಿ ರಾಣಿ ಸ್ವರ ಸಂಗೀತದ ವಾಣಿ ಮನತನಿಸೆ ಚಿನ್ಮಯ ಗುಣವೇಣಿ ಮನತನಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಬಾರಿನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಗಿರಿಯೇ ನಯನ ಕಂಗೊಳಿಸುವ ನವಿಲಂಗರಿಯೇ ನಯನ ಕಂಗೊಳಿಸುವ ನವಿಲಂಗರಿಯೇ ಕುಣಿಯುತ್ತ ಬಾ ತಾಳಕ್ಕೆ ನಲಿಯುತ್ತ ಬಾ ರಾಗಕ್ಕೆ ಸ್ವರ ಗೀತೆಯಾಗಿ ನಡೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವ ಆಡುವ ಬಾ ರಾಣಿ ಸ್ವರ ಸಂಗೀತದ ವಾಣಿ ತನಿಸೆ ಚಿನ್ಮಯ ಗುಣವೇಣಿ ಪ್ರಿಯತಮ ಪ್ರಾಣೇಶ್ವರಿ, ನಾನು ನಿಮ್ಮ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನು. ಅದು ಇಂದು ಲಭಿಸಿದ ಪ್ರಿಯ. ನಿನ್ನ ಹೃದಯ ದೇವನ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಲು ಪ್ರೇಯಸಿ. ಪ್ರಿಯತಮ, ನಾನು ನನ್ನ ಸರ್ವಸ್ವವನ್ನು ಕೊಟ್ಟಿರುವೆನು, ಇನ್ನು ನನ್ನದಾಗಿ ನುಳಿದಿದೆ ಆ ನಿನ್ನ ಹೃದಯದ ಪ್ರೇಮ ಪ್ರೇಯಸಿ. ಆಹಾ, ಅದು ಮೊದಲಿಂದಲೇ ತಮ್ಮದಾಗಿರುವಾಗ ಅದನ್ನು ಪುನಃ ನೀಡುವ ಅಗತ್ಯವಿಲ್ಲ ಪ್ರಿಯ. ಪ್ರೇಯಸಿ, ನಾನು ಅದನ್ನು ಬಲ್ಲೆ, ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ ಪ್ರಿಯತಮ, ಅಲ್ಲಿ ನೋಡು, ವಸಂತದ ಬಳ್ಳಿಗಳು ದಿನೇ ದಿನೇ ತನ್ನ ಹೊಸ ಹೊಸ ಗಾಯನದಿಂದ ಪ್ರಕೃತಿಯನ್ನು ನಳಿಸುವುದು. ಇಲ್ಲಿ ನೋಡು, ಸರ್ವ ಸಾಕ್ಷಿಯಾದ ಸೂರ್ಯದೇವನು ತನ್ನ ಹೊಸ ಹೊಸ ಕಾಂತಿಗಳಿಂದ ಜಗತ್ತನ್ನೇ ಬೆಳಗುವನು. ಇಂದಿನ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಇಂದಿನ ಆನಂದದ ಮೂಲ. ಈ ವಿರಹ ಮತ್ತು ಸಮ್ಮಿಲನಗಳು ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮದ ಜೀವ. ಹೃದಯೇಶ್ವರಿ, ಪ್ರಾಣೇಶ್ವರ, ನಿನ್ನೆ ದಿನ ನಾವು ತೀವ್ರ ವಿಯೋಗದ ಶೋಕದಿಂದ ದಗ್ಧರಾದೆವು, ಆದರೆ ಇಂದು ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮದ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವುದೇನು? ಪ್ರಿಯತಮ, ಪ್ರೇಮದ ವಿಚಾರದಲ್ಲಿ ಮಹಾ ಪಂಡಿತರಂತೆ, ಹೌದೇನು? ಹೌದು ಪ್ರಿಯ. ಹೀಗೆ ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ನಾನೇ ಆಯ್ದು ಕಟ್ಟಿದ ಈ ಪುಷ್ಪಮಾಲೆಯನ್ನು ಧರಿಸಿ
ಭಕ್ತಳಲ್ಲಿ ಪ್ರಸನ್ನರಾಗಿ ಪ್ರಿಯ. ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಸೌಂದರ್ಯ ನಡೆಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಸೌಂದರ್ಯ ಬೆಳಗಿದೆ ಬಾಳ ಬೆಳಗಿದೆ ಬಾಳ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಸೌಂದರ್ಯ ದಪ ಮದ ಪಮಗಪ ದಪ ಗಮ ಸರಿತ ದಪ ಮದ ಪಮಗ ಪಪ್ಪ ದಪ ಗಮ ಸರಿತ ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುತ್ತಾನೆ. ಆದರೆ ಯುದ್ಧರಂಗದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ. ಪ್ರಿಯತಮ, ಈ 4 ದಿನಗಳಿಂದ ಯುದ್ಧದಲ್ಲಿ ನಿರಂತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಾರದೇನು? ಉತ್ತರ. ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠ ರಾಜೇಂದ್ರರ ಅನುಮತಿಯನ್ನು ಪಡೆದು ಕೊಟ್ಟಿದ್ದೇನೆ. ನನ್ನನ್ನು ತಡೆಯಬೇಡ. ಉತ್ತರ. ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು. ಪ್ರಿಯತಮ, ತಾವು ಯುದ್ಧಕ್ಕೆ ಹೋಗುವಾಗ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಇಂದು ನಿಮ್ಮ ತಂದೆಯ ಲಗ್ನ ಕಾಲದಲ್ಲಿ ಅತ್ತೆಯವರು ಕೂಡ ಸಹಾಯ ಮಾಡಿದರಂತೆ. ಉತ್ತರ. ಅದರಂತೆ ನಾನು ನಿಮ್ಮ ಸಹಾಯಕಳಾಗುವೆನು. ಉತ್ತರ. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸಾಧಾರಣೆ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ. ಪ್ರಿಯತಮ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನೇ ತಂದಂತಿದೆ. ಇದೊಂದು ಬಾರಿ ಹೆದೆಗೇಸಿ ನೋಡಲೇನು? ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದೆ.
ಅನಂಗರಾಜಲಕ್ಷ್ಮಿ, ಪ್ರಿಯತಮ, ನಿನ್ನ ಸಖಿಯರು ತಿರುತಂದ ಹೂಗಳಿಂದ ಎದೆಯೇರಿಸಲೇನು ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಕೂಡಲಿ ಪ್ರಿಯ. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಒಂದೇ ಉಸಿರಿನಲ್ಲಿ ಅದೆಷ್ಟು ಪ್ರೇಮದ ಮಾತುಗಳು ಪ್ರಿಯ. ಕಾಂತೆ ನಿನ್ನಯ ಮನವು ನೋಯಿಸೆಯನ್ನನು ಅಡ್ಡಿ ಮಾಡುವವೇನೆ ಕರಗಳು. ಕಾಂತೆ ನಿನ್ನಯ ಮನವು ಮೋಹಿಸೆಯನ್ನನು, ಕಾಂತೆ ನಿನ್ನಯ ಮನವು ಮೋಹಿಸೆಯನ್ನನು ಅಡ್ಡಿ ಮಾಡುವವೇನೆ ಕರಗಳು, ಅಡ್ಡಿ ಮಾಡುವವೇನೆ ಕರಗಳು. ಬಾರೇ ಪ್ರೇಯಸಿ, ಬಾರೇ ರೂಪಸಿ. ನಟನೆಯ ಜಾಲವ ನಾನರಿಯೇ ನಿನ್ನ ನಟನೆಯ ಜಾಲವ ಕಲಾದರೆ ನಾಯಕಿಯೇ ಆವಾವೇಶದಳು ನೀನಿರುತ್ತಲಿಯೇ. ನಾಟ್ಯ ಕಲಾದರೆ ನಾಯಕಿಯೇ ಆವಾವೇಶದಳು ನೀನಿರುತ್ತಲಿಯೇ, ಆವಾವೇಶದಳು ನೀನಿರುತ್ತಲಿಯೇ, ಆವಾವೇಶದಳು ನೀನಿರುತ್ತಲಿಯೇ. ಗಗನದಿಂದ ದೊರೆಗಿಳಿದ ಗಗನದಿಂದ ದೊರೆಗಿಳಿದ ಚಂದ್ರ ನಡೆಸುತ್ತಾರೆ. ಬಾರೇ ಪ್ರೇಯಸಿ, ಬಾರೇ ಪ್ರೇಯಸಿ. ಇದು ಉಪವಾಸದ ಸಮಯ ಎಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿದೆ, ಈಗಲೂ ನೀನು ನಗುತ್ತಿರುವೆ. ಅಥವಾ ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯೆಯಾದ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಗಾನಮಯಿ ಹಾಸ್ಯಪ್ರಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರಸತಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡಿರಿ ಪ್ರಿಯ. ಹೋಗು ತರಣವೀರ, ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ನೀನು ಪಾಲನೆ ಮಾಡು. ಸಂತೋಷ ಚಿತ್ತಳಾಗಿ ನನ್ನನ್ನು ಕಳುಹಿಸಿಕೊಡಬಲೆಯ. ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲ ಪ್ರೇಯಸಿ. ಇಲ್ಲ ಪ್ರಿಯ, ದುಃಖಿಸುವುದಿಲ್ಲ. ದುಃಖವನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುವೆನು. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರನಾಗಿ, ಉತ್ತರೆಯು ತನ್ನ ಭಾಗದ ಕರ್ತವ್ಯ ಸಾಹಸಮುಖಿಯಾಗಿ ನಿರ್ವಹಿಸುವಳು. ನಾನು ಪ್ರಿಯತಮೆ, ಸುಖ ಸವಿ ಪ್ರೇಮ ಬನದ ಹೋಗಿಲೆ, ಸುಖ ಸವಿ ಪ್ರೇಮ ಬನದ ಹೋಗಿಲೆ,
ಬಳಸಲು ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲು ಸುಖ ಸವಿ ಪ್ರೇಮ ಬನದ ಕೋಗಿಲೆ. ನಾನು ನೋಡುತ್ತಿರುವ ಏನಂದ ಈಶ್ವರ, ಸ್ವರ್ಣದ ಪುತ್ಥಳಿಯಲ್ಲಿ ಶೀರ್ಷಿದ ಮಾಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ, ಈಗ ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರಿರತ್ನ, ನೀವು ಶತ್ರುರತ್ನ. ಯುದ್ಧವು ನಿಮ್ಮ ಗೌರವ ಕೀರ್ತಿ ಸಂಪತ್ತಲ್ಲವೇ? ಆದರೆ ನಿನಗಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತನ್ನ ದುಃಖಾವಗೆಗಳನ್ನು ಒಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗುದಿರಿಸದೆ ಸಾಹಸ ಮುಖಿಯರಾಗಿ ತನ್ನ ಪತಿಪುತ್ರರನ್ನು ಬೀಳ್ಕೊಟ್ಟಿರುವರು. ಅವರಿಗೆ ಯಾವ ಗೌರವವೂ ಇಲ್ಲವೇ? ಇರುವುದು ಸ್ವಾಮಿ. ರಣರಂಗದಲ್ಲಿ ಹೋರಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌಂಡಪಿತಳಾದ ಮಡದಿಯಾರು? ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸವನ್ನೇನು ಕೇಳಿ ಆನಂದ ಭಾಷಣ ಸುರಿಸಿದ ಮಾತೆಯಾರು? ಪುರುಷನ ಗೌರವಿ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೆಂದು ಹೇಳಿ ಪ್ರೇಯಸಿ. ಇಲ್ಲ ಪ್ರಿಯ, ಅಳುವುದಿಲ್ಲ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ಬಿದ್ದರೂ ನಾನು ನನ್ನ ಕೈಯಾರ ಈ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿ ಆಜ್ಞೆ ಅವಳಿಗೆ ದೇವರಾಜ್ಞೆಯಂತೆ. ಇನ್ನು ನನಗಾಜ್ಞೆಯನ್ನು ಕೊಡು ಉತ್ತರ. ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾಂಗಣವನ್ನು ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ಕುರುಕ್ಷೇತ್ರ ಧರ್ಮಯುದ್ಧದಲ್ಲಿ ನಿನ್ನಂತಹ ವೀರ ಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಕುಮಾರ. ಕಂದ, ಈ ದಿನ ಪಾಂಡವರ ಸಭೆಯಲ್ಲಿ ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವುದಾಗಿ ಪ್ರತಿಜ್ಞೆ ಮಾಡಿದೆಯಂತೆ, ಇದು ನಿಜವೇ ಕಂದ? ಹೌದು ತಾಯಿ. ಇಂದು ನಾನು ಸುಭದ್ರೆಯು ವೀರಮಾತೆ ಎಂಬುದನ್ನು ಜಗತ್ತಿಗೆ ತಿಳಿಸುವೆನು. ಇಂದಿನ ನನ್ನ ಅಸಮಾಸದಿಂದ ಆಚಾರ್ಯ ದ್ರೋಣನು ಸ್ತಂಭಿತನಾಗು, ನನ್ನನ್ನು ಅರಸು ತಾಯಿ. ಕುಮಾರ, ನಿನ್ನ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಪಾಂಡವೇಂದ್ರರ ಆಶೀರ್ವಾದವು, ಈ ಉತ್ತರ ಸೌಭಾಗ್ಯವು ನಿನ್ನನ್ನು ಎಡಬಿಡದೆ ರಕ್ಷಿಸಲಿ. ಅಂಜನಿ ರಾಶನಾಗದೆ ಜಯಶೀಲನಾಗಿ ಹಿಂದಿರುಗು ಕುಮಾರ. ತಾಯಿ, ಅನುಗ್ರಹಿತನಾದೆ. ನಿನ್ನ ಆಶೀರ್ವಾದದ ಮಹಿಮೆಯಿಂದ ಆಚಾರ್ಯ ದ್ರೋಣ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವೆನು. ಉತ್ತರ ಪ್ರಾಣೇಶ್ವರ. ಅಮ್ಮ ನಗು ನಗುತ್ತಾ ನನ್ನನ್ನು ಬೀಳ್ಕೊಡುವ ಆಗಲಿ ಪ್ರಿಯ.
ಅಮ್ಮ, ನೋವೇನೆಂಬುದನ್ನೇ ತಿಳಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡಿದೆನು. ಇಂದಿನ ದುರ್ಬರ ಸಂದೇಶದಿಂದ ಅದು ಸುಡದಿರಲಿ. ಈ ಮಹತ್ ಸಾಹಸದಲ್ಲಿ ನಾನೊಂದು ವೇಳೆ ಅಭದ್ರವನ್ನು ನುಡಿಯಬೇಡ ಕುಮಾರ. ವೀರ ಕ್ಷತ್ರಿಯ ಯೋಧನಿಗೆ ರಣಭೂಮಿಯು ತಾಯಿಯ ಮಡಿಲಿನಂತೆ, ಶಸ್ತ್ರಾಸ್ತ್ರಗಳು ಒಡ ಹುಟ್ಟಿದ ಬಂಧುವಿನಂತೆ, ಕೀರ್ತಿಯು ನೆಚ್ಚಿನ ನಂಟನಂತೆ. ಕುಮಾರ, ನಿರಾಶನಾಗದೆ ರಣರಂಗದಲ್ಲಿ ಹೋರಾಡಿ ಜಯಶೀಲರಾಗಿ ಹಿಂದಿರುಗು. ಉತ್ತರ, ನಾನಿನ್ನು ಬರಲಿ ಕುಮಾರ? ಹೋಗಿ ಬಂದಿದ್ದೆ. ಹಾಗೆ ಆಗಲಿ. ಉತ್ತರ, ಪ್ರಿಯತಮ, ನಾನಿನ್ನು ಹೋಗಿ ಬರಲೇ? ಮನದಾಸೆ ನಿನ್ನ ಬಯಸುತ್ತಿದ್ದೇನು ಸುಂದರಿ, ಮನದಾಸೆ ನಿನ್ನ ಬಯಸುತ್ತಿದ್ದೇನು ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನದಾಸೆ ನಿನ್ನ ಬಯಸುತ್ತಿದ್ದೇನು ಸುಂದರಿ. ದರೆಯೊಳಗೆ ಸ್ಥಿರವಾಗಿರಲಿ, ದರೆಯೊಳಗೆ ಮಿಲನದ ತನುಮನ, ಮಿಲನದ ತನುಮನ ಬೆರೆತಾಗೆ. ಮನದಾಸೆ ನಿನ್ನ ಬಯಸುತ್ತಿದ್ದೇವೋ ಸುಂದರಿ, ಮನದಾಸೆ ನಿನ್ನ ಬಯಸುತ್ತಿದ್ದೇವೋ ಸುಂದರಿ. ಸಮಯ ಸಂಗೀತದಿ, ರಮಣೀಯ ಸಂಗೀತದಿ ಮನಕಾನಂದವ ನೀಡುವ. ಮನದಾಸೆ ನಿನ್ನ ಬಯಸುತ್ತಿದ್ದೇವೋ ಸುಂದರಿ, ಮನದಾಸೆ ನಿನ್ನ ಬಯಸುತ್ತಿದ್ದೇವೋ ಸುಂದರಿ. ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಯೋಧರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನ ನೈತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಕಲ ಕ್ಷತ್ರಿಯ ವೀರರನ್ನು ನನಗೆ ಒಂದು ಸಾರಿ ತೋರಿಸು. ನಿನ್ನೆಟ್ಟೆ ಪಾರ್ಥ. ವಿಜಯ ದವದಲ್ಲಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜವದಲ್ಲಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೇಕರ ಜಯ ಧ್ವನಿ ಸಹಸ್ರ ಗೋಪಾಲು ಭಯಂಕರ.
ಮಹಾಭೇಕರ ಜಯ ಧ್ವನಿ ಪರ ಸಹಸ್ರ ಗೋಪಾಳು ಭಯಂಕರ ಮಹಾರಥಿ ಕಮಲು ಪದಾತಿ ಮೆರೆಯುತ ಮಹಾರಥಿ ಕಮಲು ಪದಾತಿ ಮೆರೆಯು ಮಹಕ್ರೋಣಿ ಪಟ ಸಮಕ್ರಾಂತ ವಿಜಯ ಜವದಳಿಸಿ ಸೈ ಮೆರವಿ ರಣಭುವಿಯ ಪರಿಯ ವಿಜಯ ಆಯಿತನಿ ಅವಯುತ ತುರುಗ ಗಜ ಸಹಿತ ಮೆರವ ವಿಭವ ಮುರಿತ ಆಯಿತನಿ ಅವಯುತ ತುರುಗ ಗಜ ಸಹಿತ ಮೆರವ ವಿಭವ ಮುರಿತ ದೋಹಿನ ರೋಜಿ ಕುಲ ಮಹಾಬಿನಿಕಿಲ ದೋಹಿನ ರೋಜಿ ಕುಲ ಮಹಾಬಿನಿಕಿಲ ರೂಪ ಭರಿತ ಗುರು ವಿಷಯ ಪರಿಕಲಿತ 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 ವಿಜಯ ಜವದಳಿಸಿ ಸೈ ಮೆರವಿ ರಣಭುವಿಯ ಪರಿಯ ವಿಜಯ ನೋಡು ಪಾರ್ಥ, ಕೌರವನ ಚದುರಂಗ ಬಲವಾದ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತಂತೆ ಉಲ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವನಿಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವರೂಢರಾಗಿ ಸೈನ್ಯ ರಚನೆಯನ್ನು ನೋಡುತ್ತಿರುವರು. ಅವರ ಹಿಂದೆ ಸಿಂಧುರಾಜ, ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚಿತ್ರರಾಷ್ಟ್ರ ರಥದಲ್ಲಿ ಕುಳಿತಿರುವರೇ ದುರ್ಯೋಧನ 99 ಮಂದಿ ಸಹೋದರರು. ಅವರ ಹಿಂದೆ ಅವರ ಸಮೂಹದಲ್ಲಿಯೇ ದುರ್ಯೋಧನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರ್ಯದ ದ್ರೋಣನೂ ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಅಷ್ಟ ಶೋಭಿತ ರಥದಲ್ಲಿ ಶ್ವೇತ ವಚನಧಾರಿ ಕುಳಿತಿರುವನೇ ಕೌರವನ ಸೈನ್ಯಾಧಿಪತಿ ಭೀಷ್ಮ. ನೆರೆ ಕೂದಿನ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತ ಅಧಿಕಾರದ ಮುಕುಟವು ಬೆಳಗುತ್ತಿರುವುದು. ಅರ್ಜುನ, ಭೀಷ್ಮನು ನಿಮ್ಮ ಪೂಜಾ ಪಿತಾಮನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಮನಿಸನ್ನು ಒಂದು ಸಾರಿ ವಂದಿಸು. ಆಜ್ಞೆ ಬಾಧವ. ಭೀಷ್ಮನ್ ಕುರುಪಿತಾಮಹ, ಇದೋ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ನನ್ನ ಜೀವನದಲ್ಲಿ ಇದು ಎಂಥ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆಯಾದರೂ ಇದೇನು ಅರ್ಜುನನ ಪತನವೋ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಏನು ಹೇಳಲಿ? ಜನಾರ್ದನ 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 ಮಾಧವ ಮಾಧವ. ಪರಮಾತ್ಮ, ಜನಾರ್ದನ ಹರಿ ವಿಹಿನೋ ದಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡೋವೇನು ನಿನ್ನ ನಾ ಬೇಡೋವೇನು ನಿನ್ನ ಸಾಧಿಸಲೆಂದು ಹರಿ ಯೋಧವನು ನಾ. ಪರಮಾತ್ಮ, ಅರ್ಜುನ, ಸಾಧಿಸಲೆಂದು ಹರಿ ಯೋಧವನು ನಾ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡೋವೇನು ನಿನ್ನ ನಾ ಬೇಡೋವೇನು ನಿನ್ನ. ಕೊಲ್ಲಲಾರೆನು ಬಂದು ಬಾಂಧವರನು ನಾ.
ಆತುರ ಪಡಬೇಡ. ಕೈಲಿಡಿದ ಗಾಡಿವ ಜಾರಿತು ಬೇಡ ಬಯ್ಯ ಕದನ ಅರಿ ಬೇಡ ಬಯ್ಯ ಕದನ ಅರಿ ಬೇಡೋವೆ ಬೇಡೋವೆ ಜನಾರ್ದನ ಜನಾರ್ದನ ಜನಾರ್ದನ. ಪರಮಾತ್ಮ ಅರ್ಜುನ, ಅಂಗಪತಂಗಗಳೆಲ್ಲವೂ ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಂತೆ ಮುಖವು ಬಾಡುತ್ತಿರುವುದು, ಶರೀರವು ನಡುಗುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವವು ಕೈಯಿಂದ ಜಾರಿದವು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಪರಮಾತ್ಮ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು. ಇವರಲ್ಲಿಷ್ಟು ಜನರ ದಮನೆಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ. ರಾಜ್ಯದ ಮೇಲಣೆ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗುವುದಿಲ್ಲ. ಸಜ್ಜನರ ವಧೆಯು ನನಗೆ ಸಮ್ಮತವಿಲ್ಲ. ನನಗೆ ಇದ್ದವು ಬೇಡ, ರಥವನ್ನು ಹಿಂದಿರುಗಿಸು. ಇಂತಹ ವಿಷಮಾಸಾರದಲ್ಲಿ ನಿನ್ನಲ್ಲಿ ಇಂತಹ ಕಶ್ಮಲ ಭಾವ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರ ನಿಲ್ಲಿಸಿ ಅನಾರ್ಥನಂತೆ ವರಿಸುವ. ತೆರೆದ ಸ್ವರ್ಗವನ್ನು ಬಿಸಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ಏಡಿ ಎಂಬ ನಿಂದನೆಯೂ ನಾನು ಸಹಿಸಲಾರೆ. ಈ ಮನೋವಿಕಾರವನ್ನು ತೆರೆಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಒಂದು ಸಾರಿ ಪುರಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುಗಳು. ಪೂಜ್ಯರಾದ ಇವರ ಮೇಲೆ ಬಾಣವನ್ನು ಪ್ರಯೋಗಿಸಲೆ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾಮೃತಿಯೇ ಶ್ರೇಯಸ್ಕರವಾದದ್ದು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸ ಇಚ್ಛೆಯು ನನಗಿಲ್ಲ. ಸುಜ್ಜನರ ವಧೆಯು ನನಗೆ ಸಮ್ಮತವಿಲ್ಲ ಕೃಷ್ಣ. ಅರ್ಜುನ, ಯಾರನ್ನು ಯಾರು ವಧಿಸುವರು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಬೇರೊಂದು ದೇಹವನ್ನು ಹೇಗೆ ಆಶ್ರಯಿಸುವನು? ಮರಣವು ದೇಹದ ನಾಶ, ಅವಿನಾಶಿ ಆತ್ಮದ ಅವಸಾರವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದರೂ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು, ನೀನು ಅನೇಕ ಬಾರಿ ಜನಿಸಿರುವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ದೇಹದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿವು. ಅವಶ್ಯಕವಾಗಿ ಆಗಬೇಕಾಗುವುದಕ್ಕೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡು. ಆತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ ದೇವ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಿಗಳಾದು ತ್ಯಜಿಸಬಹುದು, ಆದರೆ ಪರದಲ್ವ ಅಮಲಮ್ಮನೂ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವಿ, ಅಕೀರ್ತಿ ಬಾಧೆ ನಡೆಸುವಿ. ನಿನ್ನಂಥ ಸಂಭವನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತನವು. ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಈ ದಿವ್ಯವಾಣಿಯಿಂದ ಈ ಯುದ್ಧದಲ್ಲಿ ನನ್ನ ನಿಶ್ಚಿತ ಕರ್ಮವಾದರುವೇನು? ಧರ್ಮ ನಾಶವೋ ಕರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರು. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮರಕ್ಷಕನಾನಿ ಧರ್ಮರಕ್ಷಕನಾನಿ ಹರಿದೇಕೆ ತಳವಳ ಪಡುವೆ ಮರುಳೇ ಮರುಳೇ ಕರ್ಮವು ಮಾನವನ ರಾಜ್ಯ ಮಾರ್ಗ. ನೀನೀಗ ಕರ್ಮತತ್ಪರನಾಗು.
ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮನಾಚರಿಸು. ಏಕೆಂದರೆ ಕರ್ಮವು ಮಾನವನಿಗೆ ಮಾತ್ರ ಅಧಿಕಾರಿ, ಫಲಾನವು ಅಧೀನವಲ್ಲ. ಸಿದ್ಧಿ ಅಸಿದ್ಧಿಗಳಲ್ಲಿ ಕರ್ಮನ ಭಾವವನ್ನು ಅನಿಸುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿನಿಸು, ಇಹದಲ್ಲಿ ಕೀರ್ತಿಯು, ಪರದಲ್ಲಿ ಸ್ವರ್ಗವನ್ನೂ ಪಡೆವೆ ಅರ್ಜುನ. ಈ ದಿವ್ಯವಾಣಿಯಿಂದ ನನ್ನ ಪ್ರತಿಪ್ರ ಪ್ರಜ್ಞೆಯನ್ನು ಪರೀಕ್ಷಿಸಿಕೊಳ್ಳುವ ನೀನು ಯಾರು? ಕರ್ಮಯೋಗಿ. ಇಹಲೋಕದಲ್ಲಿ ನಿನ್ನ ಕರ್ಮವೇನು? ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲವಯ್ಯ. ನಾನು ಜನ್ಮ ಜರಾಯುಧನು, ಅವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಎಲ್ಲಿ ಧರ್ಮದ ಪತನವು, ಅಧರ್ಮವು ಉದ್ಧಾರವಾಗುವುದು, ಆಗ ಭೂಮಿಯಲ್ಲಿ ನಾನು ಜನ್ಮಗ್ರಹಣ ಮಾಡುವೆನು. ಸಜ್ಜರನ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವೇ ನನ್ನ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳಾದರೂ ಏನು? ಅವುಗಳನ್ನು ತಿಳಿಯುವ ಬಗೆಯಾದರೂ ಹೇಗೆ? ನಾನು ಮಾಯಾರೂಪಿ ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ತಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ನಾನು ದೇವತೆಗಳಲ್ಲಿ ಹಿಂದನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವೂ ಆಗಿರುವೆನು. ನನ್ನ ವಿಭೂತಿಗಳು ಅಮೋಘ, ಅಗಣ್ಯ, ಅನಂತ. ಅದರೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರ ಹರಿಯಿತು. ಹೇ ಹೇಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ. ಎಂಥ ಭಯಂಕರವಾದ ರೂಪವಿದು! ಮಾನವನ ಚಕ್ಷುಗಳಿಂದ ಇದನ್ನು ನೋಡಲಾರೆ. ಕೈಕಾಲುಗಳು ಕಂಪಿಸುತ್ತಿರುವುದು. ಏ ಕರುಣಾಮಯನೇ, ಎಂತನವು ಚಂಚಲದಿ ಕಾಡ್ಕತ್ತಲೆಯಾಗಿ ಬೆಳಕು ನೇನಾಗಿ ಚಿರಚಿತ್ತವಾಯ್ತೋ ದೇವಾ. ಕಿಂಕರನ ಪರಯೋ ಕರುಣಾಮೂರ್ತಿ, ನಿನ ಸೋಮ್ಯ ರೂಪವ ತೋರೋ. ಶರಣೋ ಶರಣೋ ಗಿರಿದಾರಿ ಶರಣರ ಪರಯ ಜೀವನ ನಿಧಿಯೇ. ಶರಣರ ಪೊರೆಯ ಜೀವನ ನಿಧಿಯೇ. ದಾರಿ ಕಾಣದೆ ಒಂದು ಬಳಲಿದೆ, ದಾರಿ ಕಾಣದೆ ಒಂದು ಬಳಲಿದೆ. ಶಾಂತಿಯ ಕರುಣಿಸುತ್ತೀ ರಾಧಾರಮಣ, ಮುಕ್ತಿಯ ಕರುಣಿಸುತ್ತೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಓಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನು ಪಾಮರನೇ ನೊಳೋ, ಮಾಡು ಕೃಪೆಯನು ಪಾಮರನೇ ನೊಳು. ಭೀಕರ ರೂಪದ ಬೇಗಯ ತೈತದೆ, ಭೀಕರ ರೂಪದ ಬೇಗಯ ತೈತದೆ. ಚರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ಒಂದು ಬಳಲಿದೆ, ದಾರಿ ಕಾಣದೆ ಒಂದು ಬಳಲಿದೆ. ಶಾಂತಿಯ ಕರುಣಿಸುತ್ತೀ ರಾಧಾರಮಣ,
ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯಮೂರ್ತಿಯ ದರ್ಶನ ಮಾಡು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಮೃತಾನಾನಿ ಧರ್ಮಸ್ಯ ಸುಧಾ ಪವಿತ್ರಾನಾಯ ಸಾಧೂನಾಂ ವಿನಾಶಾಯ ಚತುಷ್ಪಥಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ 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 ಸಾಗರ ಮಧ್ಯದಲ್ಲಿ ನಿಶ್ಚಲವಾಗಿ ನಡೆಯುವ ನಾಲೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ನಿನ್ನ ನೌಕೆಯು ಪ್ರತಪಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರಿಯಾಗಿ ನಿಂತಿರುವೆನು. ತೆಗೆದುಕೋ ಆಯುಧಗಳನ್ನು, ಮೊಳಗಿಸು ರಣ ಹಗಳೆ. ನೋಡಲ್ಲಿ ಚದರೋಡುತ್ತಿದೆ ಸೈನ್ಯ, ನೋಡಲ್ಲಿ ಚದರೋಡುತ್ತಿದೆ ಸೈನ್ಯ. ಕುರುಬುಲ್ಲ ಕಳಂಕ ಸರೋಪರವರು ಅರ್ಜುನ, ಕುರುಬುಲ್ಲ ಕಳಂಕ ಸರೋಪರವರು ನೋಡಲ್ಲಿ ಚದರೋಡುತ್ತಿದೆ ಸೈನ್ಯ. ಮಹರು ಭೀಷ್ಮ ದ್ರೋಣರು ಸಂಘರಾಜರು ಅಶ್ವತ್ಥಾಮರು ಅರ್ಜುನ. ಉರ್ಮಿತ ಮಹರು ಭೀಷ್ಮ ದ್ರೋಣರು ಸಂಘರಾಜರು ಅಶ್ವತ್ಥಾಮರು ಎದರದ ನೀನು ಕದನವ ಮಾಡೆ, ಎದರದ ನೀನು ಕದನವ ಮಾಡೆ. ನೋಡಲ್ಲಿ ಚದರೋಡುತ್ತಿದೆ ಸೈನ್ಯ. ಕುರುಕುಲ ಕಳಂಕ ಸ್ವರೂಪರವರು, ಗುರುಕುಲ ಕಳಂಕ ಸ್ವರೂಪರವರು ನೋಡಲ್ಲಿ ಚದರೋಡುತ್ತಿದೆ ಸೈನ್ಯ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಗುಣ ಶ್ರೀಲಾಲಾ ಜಯ. ಮಂಗಳವರ ಗುಣ ಶ್ರೀಲಾಲಾ ಜಯ 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 ಜೈ 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 ಜಯ 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 ಜೈ ಜೈ ಜೈ. ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ. ಜಗನ್ಮಾಯಾ ಪ್ರಭು, ಜಗನ್ಮಾಯಾ ಪ್ರಭು, ಜಗನ್ಮಾಯಾ ಪ್ರಭು ನಾರಾಯಣ. ಜಗನ್ಮಾಯಾ ಪ್ರಭು, ಜಗನ್ಮಾಯಾ ಪ್ರಭು, ಜಗನ್ಮಾಯಾ ಪ್ರಭು ನಾರಾಯಣ. ಜಗನ್ಮಾಯಾವತಾರನೆ ಜೈ. ಪ್ರಭುವರ ನಿಲಯ ರಂಜಿತ ಪ್ರಳಯ, ಪ್ರಭುವರ ನಿಲಯ ರಂಜಿತ ಪ್ರಳಯ. ಪ್ರಭುವರ ನಿಲಯ ರಂಜಿತ ಪ್ರಳಯ. ಕಂಜದಳಾಪತಿ ಪಾಲಿಸು ಶ್ರೀಪತಿ, ಕಂಜದಳಾಪತಿ ಪಾಲಿಸು ಶ್ರೀಪತಿ. ಕಂಜ ಸುಲೋಚನ ಜೈ 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 ನಾರಾಯಣ. ಜಗನ್ಮಾಯಾ ಪ್ರಭು, ಜಗನ್ಮಾಯಾ ಪ್ರಭು, ಜಗನ್ಮಾಯಾ ಪ್ರಭು ನಾರಾಯಣ. ಜಗನ್ಮಾಯಾವತಾರನೆ ಜೈ. ಜೈ ಹಿಂದಿರಾರಮಣ ಗೋವಿಂದ. ಸದ್ಗುರುವಿನ ಪಾದಾರವಿಂದ ಗತಿ ಗೋವಿಂದ. ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದ ಗತಿ ಗೋವಿಂದ. ಮೈಲಾರಲಿಂಗೇಶ್ವರ ಸ್ವಾಮಿಯ ಪಾದಾರವಿಂದ ಗತಿ ಗೋವಿಂದ. ಗೋವಿಂದ ಎಂದವರಿಗೆಲ್ಲ ಆನಂದ ಉಂಟು ಮಾಡಿ ಕಾಪಾಡ ಗೋವಿಂದ. ಜಯ ನಮಃ ಪಾರ್ವತೀಪತಿಯೇ.
श्री मैलारलिंगेश्वर स्वामी कला मंडली की, सदगुरु की, श्री कृष्ण परमात्मा की, हनुमान की, श्री रामचंद्र प्रभु की, भोला भारत माता की।